ಸೊ ಮಾರ್ಚ್ 4th 2 ಎಪಿಸೋಡ್ಸಿಂದ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ ಶುರು ಆಗುತ್ತೆ. ಸೊ ಎಲ್ಲರೂ ಯಾಕೆ ಈ ಸೀರೀಸ್ಗೆ ಮತ್ತೆ ಈ ಡೇ ಡೆವಿಲ್ ಕ್ಯಾರೆಕ್ಟರ್ಗೆ ಇಷ್ಟು ಬಿಲ್ಡಪ್ ಕೊಡ್ತಿದ್ದಾರೆ? ನೋ ವೇ ಹೋಮ್ ಮೂವಿಯಲ್ಲಿ ಲಾಯರ್ ಆಗಿ ಬಂದಿದ್ದಕ್ಕೇನೆ ಎಲ್ಲರೂ ಸೈಕ್ ಆದರು. ಸೊ ಅಂಥದ್ದೇನಿದೆ ಈ ಸೀರೀಸಲ್ಲಿ ಮತ್ತೆ ಈ ಕ್ಯಾರೆಕ್ಟರಲ್ಲಿ? ಈ ಡೇ ಡೆವಿಲ್ ಮೂವಿ ಬಂದಿಲ್ಲ ಅಂದರೂ ಕೂಡ ನೆಟ್ಫ್ಲಿಕ್ಸ್ ಬಂದಿರುವ ಡೇ ಡೆವಿಲ್ ಸೀರೀಸ್ ಮೂವಿ ಅಷ್ಟೇ ಇಂಪಾರ್ಟೆಂಟ್ ಮತ್ತೆ ಇನ್ನೂ ಜಾಸ್ತಿ ಚೆನ್ನಾಗಿತ್ತು. ಒಂದು ಕಾಲದಲ್ಲಿ ಮಾರ್ವೆಲ್ ಅವರು ನೆಟ್ಫ್ಲಿಕ್ಸ್ ಅವರ ಡೇ ಡೆವಿಲ್ ಇಟ್ಕೊಂಡು ಏನು ಬೇಕಾದರೂ ಮಾಡ್ಕೊಳ್ಳಿ, ನಮಗೇನು ಯೂಸ್ ಇಲ್ಲ ಅಂತ ಇದ್ದವರು ಈಗ ಎಲ್ಲ ಸೀಸನ್ನು ಕೂಡ ಮಾರ್ವೆಲ್ ಟೈಮ್ ಲೈನ್ಗೆ ಹೇಗೆ ಕನೆಕ್ಟ್ ಮಾಡಬಹುದು ಅಂತ ರೀಶೂಟ್ಸ್ ಮಾಡಿ ರೀರೈಟ್ಸ್ ಮಾಡಿ ಈ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ನ ರೆಡಿ ಮಾಡಿದ್ದಾರೆ. I'm Daredevil. Not even God can stop that now. ಸೊ ಸ್ಟೋರಿ ತುಂಬ ಸಿಂಪಲ್. ಡೇ ಡೆವಿಲ್ ಕಿಂಗ್ ಪಿನ್ ಮಾಡೋ ಕೆಲಸನ ನಿಲ್ಲಿಸಬೇಕು ಮತ್ತು ಹೆಲ್ಸ್ ಕಿಚನ್ ಅನ್ನೋ ಒಂದು ಜಾಗನ ಒಂದು ಪ್ರಾಪರ್ ಆಗಿ ನಾರ್ಮಲ್ ಆಗಿ ಮಾಡಬೇಕು ಅಂತ ಹೇಳ್ತಾನೆ. ಸೊ ಹೇಗೆ ನಮ್ಮ ಗಾಥಮ್ ಸಿಟಿನ ಬ್ಯಾಟ್ಮ್ಯಾನ್ ಪ್ರೊಟೆಕ್ಟ್ ಮಾಡ್ತಾನೋ ಅದೇ ಥರ ಈ ಹೆಲ್ಸ್ ಕಿಚನ್ನು ಕೂಡ ನಮ್ಮ ಡೇ ಡೆವಿಲ್ ಪ್ರೊಟೆಕ್ಟ್ ಮಾಡ್ತಾನೆ. ಸೊ ಈ ವಿಡಿಯೋ ತುಂಬ ಲೆಂತಿಯಾಗಿರಬಹುದು, ಯಾಕಂದರೆ ಇವತ್ತು ನಾವು ಡೇ ಡೆವಿಲ್ ಸೀರೀಸ್ನ ಸೀಸನ್ 1 ಬಗ್ಗೆ ಮಾತಾಡ್ತೀವಿ. ನೆಟ್ಫ್ಲಿಕ್ಸ್ ಅವರ ಡೇ ಡೆವಿಲ್ ಸೀಸನ್ 1 ನಿಮ್ಗೆ ಅರ್ಥ ಆಗಬೇಕಂದ್ರೆ ಈ ಒಂದು ವಿಡಿಯೋ ನೀವು ಲಾಸ್ಟ್ ತನಕ ನೋಡಿದ್ರೆ ಸಾಕು. ಸೊ ಸೀಸನ್ 1 ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಮ್ಮ ಡೇ ಡೆವಿಲ್ ಅಂದರೆ ಮ್ಯಾಡ್ ಮರ್ಡಾಕ್ನ ಆರಿಜಿನ್ ಬಗ್ಗೆ ಮಾತಾಡೋಣ. ಸೊ ಮ್ಯಾಡ್ ಮರ್ಡಾಕ್ ಅವ್ರ ಅಮ್ಮ ಬಂದು ಮಾರ್ಗ್ರೆಟ್ ಗ್ರೇಸ್ ಅಂತ. ಮುಂದೆ ಇವ್ರ ಹಸ್ಬೆಂಡ್ ಮತ್ತು ಇವ್ರ ಮಗನ ಬಿಟ್ಟು ನನ್ನ ಆಗ್ತಾಳೆ. ಇವರಪ್ಪ ಬಂದು ಜಾಕ್ ಮರ್ಡಾಕ್ ಅಂತ. ಜಾಕ್ ಮರ್ಡಾಕ್ ಒಬ್ಬ ಪ್ರೊಫೆಷ್ನಲ್ ಬಾಕ್ಸರ್ ಆಗಿರ್ತಾನೆ. ಜಾಕ್ ಮರ್ಡಾಕ್ ಅವನ ಇಡೀ ಹಿಸ್ಟ್ರಿಯಲ್ಲೇ ಯಾವುದೇ ಮ್ಯಾಚ್ ಕೂಡ ಸೋತಿರಲ್ಲ. ಆದರೆ ಒಂದು ಮ್ಯಾಚು ಶುರು ಆಗೋಕ್ಕೂ ಮುಂಚೆನೇ ಐರಿಷ್ ಗ್ಯಾಂಗ್ ಅವರು ಬ್ಯಾಕ್ ಸ್ಟೇಜ್ಗೆ ಬಂದು ಈ ಮ್ಯಾಚ್ ನೀನು ಸೋತ್ರೆ ಇಷ್ಟು ಕಾಸು ಕೊಡ್ತೀನಿ ಅಂತ ವಾರ್ನ್ ಮಾಡ್ತಾರೆ. ಮ್ಯಾಟ್ ಮರ್ಡಾಕ್ಗೆ ಅವ್ರ ಅಪ್ಪ ಒಬ್ಬ ಲೂಸರ್ ಅಂತ ಅನ್ಸ್ಬಾರ್ದು ಅಂತ ಈ ಮ್ಯಾಚ್ನ ಗೆಲ್ತಾನೆ. ಆದರೆ ಅದೇ ನೈಟ್ ಐರಿಷ್ ಅವರು ಬಂದು ಜಾಕ್ ಮರ್ಡಾಕ್ನ ಸಾಯಿಸ್ತಾರೆ. ಇನ್ನು ನಮ್ಮ ಮ್ಯಾಟ್ ಮರ್ಡಾಕ್ ಬೈ ಬರ್ತೆ ಬ್ಲೈಂಡ್ ಅಲ್ಲ. ಅವರಪ್ಪ ಜೊತೆ ಆಚೆ ಹೋಗ್ತಿರುವಾಗ ಒಂದು ಸ್ಟ್ರಾಂಗ್ ಕೆಮಿಕಲ್ ಲೀಕ್ ಆಗುತ್ತೆ. ಆಗ ಮ್ಯಾಟ್ ಮರ್ಡಾಕ್ ಒಬ್ಬ ಮುತ್ಕನ ಸೇವ್ ಮಾಡೋಕ್ಕೆ ಹೋಗಿ ಅವನ ಕಣ್ಣಲ್ಲಿದ್ದಿದ್ದ ವಿಷನ್ ಹೋಗುತ್ತೆ. ಆದರೆ ಮುಂದೆ ಸ್ಟಿಕ್ ಅನ್ನೋ ಒಬ್ಬ ಬ್ಲೈಂಡ್ ಇವನ್ನ ಟ್ರೈನ್ ಮಾಡಿ ಕಣ್ಣು ಇಲ್ಲದೆ ಇದ್ರು ಕೂಡ ಅಕ್ಕಪಕ್ಕ ಏನೇನಿದೆ, ಯಾರ್ಯಾರು ಇದ್ದಾರೆ, ಅವರ ಹಾರ್ಟ್ ಬೀಟ್ ಫಂಕ್ಷನ್ ಹೆಂಗಿದೆ, ಒಂಥರ ಕಣ್ಣು ಇಲ್ಲದೆ ಇದ್ರು ಕೂಡ ಕಣ್ಣು ಇರೋ ಥರ ಟ್ರೈನ್ ಮಾಡ್ತಾನೆ. ಈ ಸ್ಟಿಕ್ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ ಈ ಸೀರೀಸಲ್ಲಿ. ಮ್ಯಾಟ್ ಮರ್ಡಾಕ್ ಡೌನ್ ಆಗ್ತಾ ಒಂದು ಲಾ ಕಾಲೇಜ್ಗೆ ಜಾಯ್ನ್ ಆಗ್ತಾನೆ ಆ್ಯಂಡ್ ಅಲ್ಲಿ ಅವನಿಗೆ ಫಾಗಿ ನೆಲ್ಸನ್ ಸಿಗ್ತಾನೆ. ಮುಂದೆ ಇವರಿಬ್ಬರು ಒಟ್ಟಿಗೆ ಗ್ರ್ಯಾಜುಯೇಟ್ ಆಗಿ ಒಂದು ಲಾ ಫಾರ್ಮ್ ತೆಗಿತಾರೆ, ನೆಲ್ಸನ್ ಆ್ಯಂಡ್ ಮರ್ಡಾಕ್ ಅಂತ. ಆದರೆ ಅವ್ರಿಗೆ ಯಾವುದೇ ಕೇಸ್ ಕೂಡ ಸಿಗ್ತಿರಲ್ಲ. ಆ್ಯಂಡ್ ಅದೇ ಟೈಮ್ಗೆ ಯೂನಿಯನ್ ಅಲೈಡ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದ ಕಿರಣ್ ಪೇಜ್ ಅವ್ರ ಮನೆಯಲ್ಲೇ ಅವ್ರ ಕೊಲೀಗ್ನ ಮರ್ಡರ್ ಆಗುತ್ತೆ. ಸೊ ಆಗ ಪೊಲೀಸ್ ಅವರು ಬಂದು ಇವಳನ್ನ ಕಸ್ಟಡಿಗೆ ತಗೊತಾರೆ. ಆ ಟೈಮಲ್ಲಿ ಕಿರಣ್ ಹತ್ರ ಯಾವುದೇ ಕೂಡ ಲಾಯರ್ ಇಲ್ದಿರೋದ್ರಿಂದ ಫಾಗಿ ಮತ್ತು ನೆಲ್ಸನ್ ಇಬ್ಬರು ಕೂಡ ಹೋಗಿ ಹೆಲ್ಪ್ ಮಾಡ್ತಾರೆ. ಇನಿಷಿಯಲಿ ಕಿರಣ್ ಇವ್ರನ್ನ ನಂಬಕ್ಕೆ ಹೋಗಲ್ಲ, ಯಾಕಂದರೆ ಇವರೇ ಇದನ್ನ ಮಾಡಿರಬಹುದು ಅಂತ ಹೇಳ್ತಾಳೆ. ಆದರೆ ಅದೇ ನೈಟ್ ಜೈಲಲ್ಲಿ ಇರುವಾಗ ಪೊಲೀಸ್ ಅವರೇ ಇವ್ರನ್ನ ಸಾಯಿಸಕ್ಕೆ ಬರ್ತಾರೆ. ಆಗ ಕಿರಣ್ ಎಸ್ಕೇಪ್ ಆಗಿ ಇವ್ರ ಹತ್ರ ಹೋಗಿ ಎಲ್ಲ ಕಂಪ್ಲೀಟ್ ನಿಜ ಹೇಳ್ತಾಳೆ. ಆಗ ಗೊತ್ತಾಗುತ್ತೆ ಯೂನಿಯನ್ ಅಲೈಡ್ ಅವರು ಒಂದು ಸ್ಕ್ಯಾಮ್ ಮಾಡಿದ್ದಾರೆ, ಅದಕ್ಕೆ ಇವಳನ್ನ ಆ ಸ್ಕ್ಯಾಮ್ಗೆ ಬಕ್ರಿ ಮಾಡಬೇಕು ಅಂತ ಇದ್ರು ಅಂತ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತ ಕಿರಣ್ ವಾಪಸ್ ಅವ್ರ ಆಫೀಸ್ಗೆ ಹೋಗಿ ಪೆನ್ ಡ್ರೈವ್ ಎತ್ಕೊಂಡು ಬರಬೇಕು ಅಂತ ಇರುವಾಗ ಇವಳ ಮೇಲೆ ಅಟ್ಯಾಕ್ ಆಗುತ್ತೆ. ಆ್ಯಂಡ್ ಆಗ ನಮ್ಮ ಉಲ್ಟಾ ಮಾಸ್ಕ್ ಹಾಕೊಂಡಿರೋ ಬಗೀರಾ ಬಂದು ಹೆಲ್ಪ್ ಮಾಡ್ತಾನೆ. ಜೊತೆಗೆ ಆ ಪೆನ್ ಡ್ರೈವಲ್ಲಿ ಇದ್ದಿದ್ದ ಸ್ಕ್ಯಾಮ್ ವಿಡಿಯೋಸ್ನ ಪಬ್ಲಿಕ್ ಮಾಡ್ತಾನೆ. ಆ್ಯಂಡ್ ಈ ಸ್ಕ್ಯಾಮ್ ಹಿಂದೆ ನಮ್ಮ ಕಿಂಗ್ ಪಿನ್ ಅಂದರೆ ನಮ್ಮ ವಿಲ್ಸನ್ ಫಿಸ್ಕ್ ಕೂಡ ಇರ್ತಾನೆ. ಸೊ ಇಲ್ಲಿ ನಮ್ಮ ವಿಲ್ಸನ್ ಫಿಸ್ಕ್ ಒಬ್ಬ ಲವರ್ ಬಾಯ್ ಆಗಿರ್ತಾನೆ. ನೋಡಿ, ವಿಲ್ಸನ್ ಫಿಸ್ಕ್ ಒಂದು ಆರ್ಟ್ ಗ್ಯಾಲರಿಗೆ ಹೋಗಿ ಆ ಹುಡುಗಿಗೋಸ್ಕರ ಎಲ್ಲ ಪೇಂಟ್ನು ಬೈ ಮಾಡಿ ಆ ಹುಡುಗಿ ಮನ್ಸನ್ನು ಕೂಡ ಬೈ ಮಾಡ್ತಾನೆ. ಸೊ ವಿಲ್ಸನ್ ಫಿಸ್ಕ್ನ ರೈಟ್ ಹ್ಯಾಂಡ್ ಆದ ವೆಸ್ಲಿ ಅನ್ನೋನು ಈ ಸ್ಕ್ಯಾಮಲ್ಲಿ ವಿಲ್ಸನ್ ಫಿಸ್ಕ್ ನೇಮ್ನ ಮುಚ್ಚಾಕಬೇಕು ಅಂತ ತುಂಬ ಟ್ರೈ ಮಾಡ್ತಾನೆ. ಮುಂದೆ ಇವನಿಗೆ ಗೊತ್ತಾಗತ್ತೆ ಕಿರಣ್ ಪೇಜ್ ಇರೋದು ಈಗ ಮ್ಯಾಟ್ ಮತ್ತು ನೆಲ್ಸನ್ ಜೊತೆಗೆ ಅಂತ. ಸೊ ಅದಕ್ಕೆ ಜಾನ್ ಹೀಲಿ ಅನ್ನೋ ಒಬ್ಬ ಕ್ರಿಮಿನಲ್ನ ಹೈಯರ್ ಮಾಡಿ ಅವನು ಒಂದು ಕ್ರೈಮ್ ಮಾಡಿರ್ತಾನೆ, ಅದನ್ನ ನೀವು ಡಿಫೈನ್ ಮಾಡಿಕೊಡಿ, ನಿಮಗೆ ಬೇಜಾನ್ ಕಾಸು ಕೊಡ್ತೀವಿ ಅಂತ. ಫಾಗಿ ಮೊದಲು ಒಪ್ಪಲ್ಲ, ಆದರೆ ಮ್ಯಾಟ್ ಮರ್ಡಾಕ್ ಒಪ್ಕೊತಾನೆ. ಮುಂದೆ ಇವರಿಬ್ರು ಕೂಡ ಈ ಕೇಸ್ನ ಗೆಲ್ಸ್ಕೊಡ್ತಾರೆ. ಆದರೆ ಅದೇ ನೈಟ್ ನಮ್ಮ ಉಲ್ಟಾ ಬಗೀರಾ ಹೋಗಿ ಜಾನ್ ಹೀಲಿಗೆ ಸರಿಯಾಗಿ ಹೊಡೆದು ನಿಮ್ಮ ಬಾಸ್ ಯಾರು ಅಂತ ಕೇಳ್ಕೊತಾನೆ. ಜಾನ್ ಹೀಲಿ ಅವನ ಬಾಸ್ ನೇಮ್ ಹೇಳಿದ ತಕ್ಷಣ ಭಯ ಪಡ್ಕೊಂಡು ಅವನೇ ಸಾಯ್ತಾನೆ. ಸೊ ಜಾನ್ ಹೀಲಿಯ ಬಾಸ್ ಬೇರೆ ಯಾರು ಅಲ್ಲ, ನಮ್ಮ ವಿಲ್ಸನ್ ಫಿಸ್ಕ್. ಇನ್ನೊಂದು ಕಡೆ ನಮ್ಮ ಕಿರಣ್ ಈ ಸ್ಕ್ಯಾಮ್ ಇನ್ನೂ ಡೀಪ್ ಆಗಿದೆ ಅಂತ ನಮ್ಮ ರಂಗನ ಥರ ಇದ್ದ ಒಬ್ಬ ಜರ್ನಲಿಸ್ಟ್ ಆದ ಬೆನ್ ಯೂರಿಕ್ ಹತ್ರ ಹೋಗ್ತಾನೆ. ಈ ಕಡೆ ನಮ್ಮ ವಿಲ್ಸನ್ ಫಿಸ್ಕ್ ಎಷ್ಟು ಪ್ರೀತಿಯಲ್ಲಿ ಮುಳುಗಿದ ಅಂದರೆ
ಒಂದು ಡೇಟಲ್ಲಿ ಕಂಟಿನ್ಯೂಸ್ ಆಗಿ ಒಬ್ಬ ರಷ್ಯನ್ ಕಾಲ್ ಮಾಡ್ತಾ ಇರ್ತಾನೆ, ನಿನ್ ಹೆಲ್ಪ್ ಬೇಕು ಆ ಉಲ್ಟಾ ಬಗ್ಗೀರನ ಸಾಯಿಸಕ್ಕೆ ಅಂತ. ಇದನ್ನ ನೋಡಿ ವಿಲ್ಸನ್ ಫಿಸ್ಕ್ನ ಗರ್ಲ್ ಫ್ರೆಂಡ್ ಆದ ವೆನೆಸಾ ನನಗಿಲ್ಲಿ ಅಷ್ಟು ಕಂಫರ್ಟ್ ಇಲ್ಲ ಅಂತ ಅಂದಿದ ತಕ್ಷಣ ವಿಲ್ಸನ್ ಫಿಸ್ಕ್ ಯಾರು ಅವನಿಗೆ ಫೋನ್ ಆಗ್ತಿದ್ನೋ ಅವನ ಕರೆದು ಅವನ ಹೆಂಗೆ ಹೊಡೆದ ಅಂದರೆ ಅವನಲ್ಲೇ ಸತ್ತು ಹೋಗ್ತಾನೆ ಆ್ಯಂಡ್ ಅವನ ಬಾಡಿನ ವಾಪಸ್ ಆ ರಷ್ಯನ್ ಗ್ಯಾಂಗ್ಗೆ ಕಳಿಸ್ತಾನೆ. ಸೊ ಇಲ್ಲಿವರೆಗೂ ನಾವು ಎಲ್ಲ ಕ್ಯಾರೆಕ್ಟರ್ ಬಗ್ಗೆ ಕೂಡ ಮಾತಾಡಿದ್ದೀವಿ. ಆದರೆ ಈ ಉಲ್ಟಾ ಬಗೀರ ಅಂದರೆ ನಮ್ಮ ಡೇ ಡೆವಿಲ್ ಬಗ್ಗೆ ಮಾತಾಡೋಣ. ಸೊ ಈ ಡೇ ಡೆವಿಲ್ ಬೇರೆ ಯಾರು ಅಲ್ಲ, ನಮ್ಮ ಮ್ಯಾಡ್ ಮರ್ಡಾಕ್. ಸೊ ಅವನಿಗೆ ಈ ಹೆಲ್ಸ್ ಕಿಚನ್ ಜಾಗ ನಾರ್ಮಲ್ ಆಗಿರಬೇಕು ಅಂತ ರಾತ್ರಿ ಆದರೆ ಈ ಔಟ್ಫಿಟ್ ಹಾಕ್ಕೊಂಡು ಕ್ರೈಮ್ ಫೈಟ್ ಮಾಡ್ತಾನೆ. ಆದರೆ ಈ ಥರ ಹೆಲ್ಪ್ ಮಾಡ್ತಿರುವಾಗ ರಷ್ಯನ್ ಟ್ರ್ಯಾಪ್ಗೆ ಸಿಗಾಕೊಂಡು ಹೆವಿಯಾಗಿ ಓಡಿಸ್ಕೊತಾನೆ, ಬದುಕೋಕೆ ಕಷ್ಟ ಅನ್ನೋ ಥರ ಇರ್ತಾನೆ. ಆಗ ಒಬ್ಳು ನರ್ಸ್ ಅವ್ಳ ಮನೆ ಕರ್ಕೊಂಡು ಹೋಗಿ ಹೆಲ್ಪ್ ಮಾಡ್ತಾಳೆ ಆ್ಯಂಡ್ ಅವ್ಳು ಬಂದು ಕ್ಲಿಯರ್ ಅಂತ. ಸೊ ಈ ಕ್ಲಿಯರ್ ಒಂಥರ ಡೇ ಡೆವಿಲ್ನ ಪರ್ಸ್ನಲ್ ಡಾಕ್ಟರ್ ಥರ. ಡೇ ಡೆವಿಲ್ ಹೋಗಿ ಎಷ್ಟೇ ಓಡಿಸ್ಕೊಂಬಂದ್ರು ಕೂಡ ಇವಳ ಹತ್ರ ಬರ್ತಾನೆ ಆ್ಯಂಡ್ ಕ್ಲಿಯರ್ ಇವನ್ನ ಸರಿ ಮಾಡ್ತಾಳೆ. ಸೊ ಮ್ಯಾಡ್ ಮರ್ಡಾಕ್ ರಷ್ಯನ್ಸ್ ಮೇಲೆ ಒಂದು ದೊಡ್ಡ ಫೈಟ್ ಆಡ್ತಾನೆ ಆ್ಯಂಡ್ ಈ ಫೈಟ್ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿವರೆಗೂ ಕ್ಲಿಯರ್ಗೆ ಒಬ್ಳಿಗೆ ಗೊತ್ತಿರೋದು ಮ್ಯಾಡ್ ಮರ್ಡಾಕ್ಗೆ ಡೇ ಡೆವಿಲ್ ಅಂತ. ಆ್ಯಂಡ್ ಈ ಕ್ಲಿಯರ್ ಬಗ್ಗೆ ರಷ್ಯನ್ಸ್ಗೆ ಗೊತ್ತಾಗತ್ತೆ. ಸೊ ರಷ್ಯನ್ಸ್ ಅವರು ಕ್ಲಿಯರ್ನ ಎತ್ತಾಕೊಂಡು ಹೋಗಿ ಸರಿಯಾಗಿ ರುಬ್ಬಾಕ್ತಾರೆ. ಆದರೆ ಕ್ಲಿಯರ್ ಅಷ್ಟೊತ್ತಿಗೆ ಮ್ಯಾಟ್ಗೆ ಫೋನ್ ಹಾಕಿರ್ತಾಳೆ. ಸೊ ಮ್ಯಾಟ್ ಅಲ್ಲಿಗೆ ಹೋಗಿ ಅವನ ರೆಸ್ಕ್ಯೂ ಮಾಡ್ತಾಳೆ. ಸೊ ಇಷ್ಟೆಲ್ಲ ಆದಮೇಲೆ ವೆಸ್ಲಿ ಏನು ಮಾಡ್ತಾನಂದರೆ ವಿಲ್ಸನ್ ಫಿಸ್ಕ್ ಸಾಯಿಸಿದ್ದ ಆ ರಷ್ಯನ್ ಬಾಡಿನ ವಾಪಸ್ ರಷ್ಯನ್ ಗ್ಯಾಂಗ್ಗೆ ಕಳಿಸಿ ಇವನ್ನ ಸಾಯಿಸಿದ್ದು ವಿಲ್ಸನ್ ಫಿಸ್ಕ್ ಅಲ್ಲ ಡೇ ಡೆವಿಲ್ ಅಂತ ಸುಳ್ಳು ಹೇಳ್ತಾನೆ. ಇನ್ನೊಂದು ಕಡೆ ವಿಲ್ಸನ್ ಫಿಸ್ಕ್ ಅವನ ಅಕೌಂಟೆಂಟ್ನ ಕರ್ಕೊಂಡು ಚೈನೀಸ್ ಜೊತೆಗೆ ಒಂದು ಡೀಲ್ ಮಾಡ್ಕೊತಾನೆ. ಆ ಕಡೆ ರಷ್ಯನ್ಸ್ ಅವರು ಮ್ಯಾಟ್ ಮರ್ಡಾಕ್ನ ಅಟ್ಯಾಕ್ ಮಾಡಿ ಸೋಲ್ತಾರೆ. ಆದರೆ ಅದರಲ್ಲಿ ಒಬ್ಬ ಮ್ಯಾಟ್ ಮರ್ಡಾಕ್ಗೆ ಹೇಳ್ತಾನೆ ಅವನ ಥರ ನನ್ನ ಕೂಡ ಸಾಯಿಸಬೇಡ ಅಂತ. ಕನ್ಫ್ಯೂಷನಲ್ಲಿ ಮ್ಯಾಟ್ ಮರ್ಡಾಕ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಒಬ್ಬ ಲಾಯರ್ ಆಗಿ ಎಲ್ಲ ಡೀಟೇಲ್ಸ್ನ ತೊಗೊಳಕ್ಕೆ. ಹಿಂದೆಗಡೆ ಪೊಲೀಸವರು ಆ ರಷ್ಯನ್ನ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಆದರೆ ಯಾವಾಗ ಅವನು ವಿಲ್ಸನ್ ಫಿಸ್ಕ್ ನೇಮ್ ತಗೊತಾನೋ ಪೊಲೀಸ್ ಅವರು ತಕ್ಷಣ ಶೂಟ್ ಮಾಡ್ತಾರೆ. ಯಾಕಂದರೆ ಪೊಲೀಸ್ ಅವರು ಕೂಡ ವಿಲ್ಸನ್ ಫಿಸ್ಕ್ ಆಗಿನೇ ಕೆಲಸ ಮಾಡ್ತಿರ್ತಾರೆ. ಆ್ಯಂಡ್ ಇದನ್ನ ನೋಡಿ ಮ್ಯಾಟ್ ಮರ್ಡಾಕ್ ಅದೇ ರಾತ್ರಿ ಆ ಪೊಲೀಸ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಆ್ಯಂಡ್ ಅವರಿಂದ ಫೋನ್ ಕಾಲ್ ತಗೊಂಡು ಫಿಸ್ಕ್ ಎಲ್ಲಿದ್ದಾನೆ ಅಂತ ತಿಳ್ಕೊತಾನೆ. ಮುಂದೆ ರಷ್ಯನ್ಸ್ಗೆ ಗೊತ್ತಾಗತ್ತೆ ಇವೆಲ್ಲನೂ ಕೂಡ ಫಿಸ್ಕ್ನ ಕೈವಾಡ ಅಂತ. ಅವನ ಮೇಲೆ ಫೈಟ್ ಆಡೋಕ್ಕೆ ರೆಡಿ ಆಗ್ತಾರೆ. ಆದರೆ ಫಿಸ್ಕ್ ಅಷ್ಟೊತ್ತಿಗೆ ಚೈನೀಸ್ ಅವರ ಹೆಲ್ಪ್ ತಗೊಂಡು ಬಾಂಬ್ನ ಇನ್ಸ್ಟಾಲ್ ಮಾಡಿ ಇಡೀ ಜಾಗನ ಬ್ಲಾಸ್ಟ್ ಮಾಡ್ತಾನೆ. ಇದೊಂದೇ ಜಾಗ ಅಲ್ಲ, ಫಿಸ್ಕ್ ಅವ್ನ ಗರ್ಲ್ ಫ್ರೆಂಡ್ ಆದ ವೆನೆಸಾಗೆ ಹೇಳ್ತಾನೆ ನಾನು ಈ ಜಾಗನ ಒಂದು ಪ್ಯೂರ್ ಆಗಿ ಮಾಡ್ತೀನಿ ಅಂತ ಹೇಳಿ ಹೆಲ್ಸ್ ಕಿಚನ್ನ ತುಂಬ ಜಾಗನ ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ. ಆ್ಯಂಡ್ ಅದರಲ್ಲಿ ಫಾಗಿ ಮತ್ತು ಕೇರನ್ ಒಂದು ಮನೆ ಕೇಸ್ ಡೀಲ್ ಮಾಡ್ತಿರ್ತಾರೆ. ಆಗ ಅವರು ಕೂಡ ಆ ಬಾಂಬ್ ಬ್ಲಾಸ್ಟಿಂದ ಇಂಜುರಿ ಕೂಡ ಆಗ್ತಾರೆ. ಸೊ ಈ ಬಾಂಬ್ ಬ್ಲಾಸ್ಟಲ್ಲಿ ರಷ್ಯನ್ ಲೀಡರ್ ಬದುಕ್ತಾನೆ. ಆದರೆ ಪೊಲೀಸ್ ಅವರು ಅವನ ಸಾಯಿಸಕ್ಕೆ ಬರ್ತಾರೆ. ಆದರೆ ಅಷ್ಟೊತ್ತಿಗೆ ಡೇ ಡೆವಿಲ್ ಒಂದು ಬಿಲ್ಡಿಂಗಿಗೆ ಕರ್ಕೊಂಡೋಗಿ ಎಲ್ಲ ಇನ್ಫಾರ್ಮೇಷನ್ ತಗೊತಾನೆ. ಆ್ಯಂಡ್ ಈಗಲೇ ನಮ್ಮ ಡೇ ಡೆವಿಲ್ ಮತ್ತು ಕಿಂಗ್ ಪಿನ್ ಫೇಸ್ ಆಫ್ ಆಗೋದು. ಫೇಸ್ ಆಫ್ ಅಂದರೆ ಫೇಸ್ ಆಫ್ ಅಲ್ಲ, ಕಾಲ್ ಆಫ್ ಆಗೋದು. ಆ್ಯಂಡ್ ಅದೇ ಹೇಗೆ ಅಂದರೆ ಅಲ್ಲೇ ಇದ್ದಿದ್ದ ಪೊಲೀಸ್ ಅವರ ವಾಕಿ ಟಾಕಿ ತಗೊಂಡು ಡೇ ಡೆವಿಲ್ ಮತ್ತು ಕಿಂಗ್ ಪಿನ್ ಮಾತಾಡ್ತಾರೆ. ಆದರೆ ಕಿಂಗ್ ಪಿನ್ ಅವನಿಗೋಸ್ಕರ ಕೆಲಸ ಮಾಡ್ತಿದ್ದ ಪೊಲೀಸ್ ಅವನೇ ಸಾಯಿಸಿ ಇವೆಲ್ಲ ಮಾಡಿದ್ದು ಡೇ ಡೆವಿಲ್ ಅಂತ ಪೋರ್ಟ್ರೇ ಮಾಡ್ತಾನೆ. ರಷ್ಯನ್ ಲೀಡರಿಂದ ಎಲ್ಲ ಇನ್ಫಾರ್ಮೇಷನ್ ತಗೊಂಡು ಡೇ ಡೆವಿಲ್ ಫಿಸ್ಕ್ನ ಅಕೌಂಟೆಂಟ್ ಹತ್ರ ಹೋಗ್ತಾನೆ. ಆದರೆ ಅಷ್ಟೊತ್ತಿಗೆ ಅಲ್ಲಿ ಅವನ ಗುರು ಆದ ಸ್ಟಿಕ್ ಬರ್ತಾನೆ ಡೇ ಡೆವಿಲ್ನ ಹೆಲ್ಪ್ ಕೇಳಕ್ಕೆ. ಇನ್ನೊಂದು ಕಡೆ ನಮ್ಮ ಕೇರನ್ ಪೇಜ್ ಮತ್ತೆ ನಮ್ಮ ರಂಗನ ಯೂರಿಕ್ ಸ್ಟೋರಿನ ಪಬ್ಲಿಷ್ ಮಾಡೋಕ್ಕೆ ಒಂದು ಪ್ರೂಫ್ಗೋಸ್ಕರ ಹುಡುಕ್ತಾ ಇರ್ತಾರೆ. ಆ್ಯಂಡ್ ಈ ಪ್ರೂಫ್ನ ನಮ್ಮ ಮ್ಯಾಟ್ ಮರ್ಡಾಕ್ ತಂದು ಕೊಡ್ತಾನೆ. ಇನ್ನೇನು ಈ ಸ್ಟೋರಿ ಪಬ್ಲಿಷ್ ಆಗಬೇಕು, ವಿಲ್ಸನ್ ಫಿಸ್ಕ್ ಯಾರು, ಇವನೆಂಥ ಕ್ರಿಮಿನಲ್ ಅಂತ ತೋರಿಸ್ಬೇಕು ಅಂತ ರೆಡಿ ಆದರೂ ಅದೇ ಟೈಮ್ಗೆ ವಿಲ್ಸನ್ ಫಿಸ್ಕ್ ಲೈವ್ಗೆ ಬಂದು ನಾನು ಈ ಜಾಗನ ಪ್ಯೂರ್ ಮಾಡಬೇಕು, ಇವೆಲ್ಲ ಕ್ರೈಮ್ ರೆಕಾರ್ಡ್ಸ್ನು ಕೂಡ ನಾನು ಕ್ಲಿಯರ್ ಮಾಡಬೇಕು, ನಾನು ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತೀನಿ ಅಂತ ಹೇಳ್ತಾನೆ. ಸೊ ಇದೆಲ್ಲ ಕೇಳಿ ಮ್ಯಾಟ್ ಮರ್ಡಾಕ್ನ ಪ್ಲ್ಯಾನ್ ಫುಲ್ ವಾಶ್ಔಟ್ ಆಗುತ್ತೆ. ಸೊ ಅದಕ್ಕೆ ಈಗ ಮ್ಯಾಟ್ ಮರ್ಡಾಕ್ ವಿಲ್ಸನ್ ಫಿಸ್ಕ್ನ ಗರ್ಲ್ ಫ್ರೆಂಡ್ ಆದ ವೆನೆಸಾನ ಮೀಟ್ ಮಾಡೋಕ್ಕೆ ಹೋಗ್ತಾನೆ. ಆ್ಯಂಡ್ ಆ ಆರ್ಟ್ ಗ್ಯಾಲರಿಯಲ್ಲಿ ನಮ್ಮ ಡೇ ಡೆವಿಲ್ ಮತ್ತು ಕಿಂಗ್ ಪಿನ್ ಇಬ್ಬರು ಕೂಡ ಫಸ್ಟ್ ಟೈಮ್ ಫೇಸ್ ಆಫ್ ಆಗೋದು. ಆದರೆ ಇಲ್ಲಿ ಕಿಂಗ್ ಪಿನ್ಗೆ ಗೊತ್ತಿಲ್ಲ ಇವನೇ ಡೇ ಡೆವಿಲ್ ಅಂತ. ಆದರೆ ಮ್ಯಾಟ್ ಮರ್ಡಾಕ್ ಗೊತ್ತು ಇವನೇ ಕಿಂಗ್ ಪಿನ್ ಅಂತ. ಸೊ ಇನ್ನೊಂದು ಕಡೆ ಚೈನೀಸ್ ಅವರು ಹೀರೋಯಿನ್ ಸೇಲ್ ಮಾಡೋಕ್ಕೆ, ಹೀರೋಯಿನ್ ಅಂದರೆ ಡ್ರಗ್ನ ಸೇಲ್ ಮಾಡೋಕ್ಕೆ ಒಂದು ಜಾಗ ಬೇಕು ಅಂತ ಹೇಳ್ತಾರೆ. ಆಗ ಕಿಂಗ್ ಪಿನ್ ಹೇಳ್ತಾನೆ ನೀವು ಫಸ್ಟ್ ಹೋಗಿ ಆ ಉಲ್ಟಾ ಬಗ್ಗೀರನ ಸಾಯಿಸಿ ಆಗ ನಾನು ಜಾಗ ಕೊಡ್ತೀನಿ ಅಂತ. ಈ ಫೈಟ್ ತುಂಬ ಸೀರಿಯಸ್ ಆಗಿ ಹೋಗುತ್ತೆ. ಆದರೆ ಕೊನೆಯಲ್ಲಿ ನಮ್ಮ ಡೇ ಡೆವಿಲ್ ಗೆಲ್ತಾನೆ. ಆದರೆ ಅದೇ ಟೈಮ್ಗೆ ಅದೇ ಜಾಗಕ್ಕೆ ನಮ್ಮ ಕಿಂಗ್ ಪಿನ್ ಬರ್ತಾನೆ. ಕಿಂಗ್ ಪಿನ್ ಬಂದಿದ್ದ ತಕ್ಷಣ ಡೇ ಡೆವಿಲ್ನ ಹೊಡ್ದು ಡೇ ಡೆವಿಲ್ನ ಸಾಯೋ ಥರ ಮಾಡ್ತಾನೆ. ಆದರೆ ಡೇ ಡೆವಿಲ್ ಹೆಂಗೋ ಕಷ್ಟಪಟ್ಟು ಅಲ್ಲಿಂದ ಆಚೆ ಬರ್ತಾನೆ.
ಆ್ಯಂಡ್ ಅಲ್ಲಿ ಡೇ ಡೆವಿಲ್ಗೆ ಫಾಗಿ ಕಾಣಿಸ್ತಾನೆ. ಫಾಗಿ ಡೇ ಡೆವಿಲ್ನ ಮನೆ ಕರ್ಕೊಂಡು ಹೋಗಿ ಆಗ ಫಾಗಿ ಗೊತ್ತಾಗತ್ತೆ ಡೇ ಡೆವಿಲ್ ಬೇರೆ ಯಾರೂ ಅಲ್ಲ, ಅವನ ಸ್ವಂತ ಬೆಸ್ಟ್ ಫ್ರೆಂಡ್ ಆದ ಮ್ಯಾಟ್ ಮರ್ಡಾಕ್ ಅಂತ. ಸೊ ಇಷ್ಟೆಲ್ಲ ಗೊತ್ತಾದ್ಮೇಲೆ ಫಾಗಿ ನೆಲ್ಸನ್ ಕಂಪ್ನಿ ಬಿಟ್ಟು ಅವನೊಬ್ಬನೇ ಹೋಗ್ತಾನೆ ಕೆಲಸ ಮಾಡೋಕ್ಕೆ. ಇನ್ನೊಂದು ಕಡೆಗೆ ನಮ್ಮ ಯೂರಿಕ್ ವೈಫ್ಗೆ ಹುಷಾರಿರಲ್ಲ. ಸೊ ಅದಕ್ಕೆ ಅವನು ಅವ್ನ ಕೆಲಸ ಮತ್ತೆ ಈ ಸ್ಟೋರಿನ ಬಿಡಬೇಕು ಅಂತ ಹೇಳ್ತಾನೆ. ಆದರೆ ಕೇರನ್ ಪೇಜ್ ಬಂದು ಇವನ್ನ ಕರ್ಕೊಂಡು ಯಾವುದೋ ಒಂದು ಜಾಗಕ್ಕೆ ಹೋಗಿ ಒಬ್ಬರನ್ನ ಮೀಟ್ ಮಾಡಿಸ್ತಾನೆ. ಆ್ಯಂಡ್ ನೋಡಿದ್ರೆ ಅವ್ರು ಬಂದು ವಿಲ್ಸನ್ ಫಿಸ್ಕ್ ಅವರ ಅಮ್ಮ ಆಗಿರ್ತಾರೆ. ಇದು ಫಿಸ್ಕ್ಗೆ ಗೊತ್ತಾಗಿದ ತಕ್ಷಣ ವಿಲ್ಸನ್ ಫಿಸ್ಕ್ ಬೆನ್ ಯೂರಿಕ್ ಮನೆಗೆ ಹೋಗಿ ಸರಿಯಾಗಿ ಹೊಡೆದು ಸಾಯಿಸ್ತಾನೆ. ಆ್ಯಂಡ್ ಇದಕ್ಕೂ ಮುಂಚೆ ವಿಲ್ಸನ್ ಫಿಸ್ಕ್ ಒಂದು ಚಾರಿಟಿ ಫಂಕ್ಷನ್ ಇರ್ತಾನೆ. ಆ್ಯಂಡ್ ಅಲ್ಲಿ ಯಾರ್ಯಾರು ಆ ಜ್ಯೂಸ್ ಕುಡಿತಾರೋ ಆ ಜ್ಯೂಸಲ್ಲಿ ಪಾಯ್ಸನ್ ಇರುತ್ತೆ. ಸೊ ಅದರಿಂದ ವೆನೆಸಾ ಕೂಡ ಹಾಸ್ಪಿಟಲೈಸ್ ಆಗ್ತಾಳೆ. ಸೊ ಇನ್ನೊಂದು ಕಡೆ ನಮ್ಮ ಮ್ಯಾಟ್ ಮರ್ಡಾಕ್ನ ಇಂಜುರೀಸ್ನ ಸರಿ ಮಾಡೋಕ್ಕೆ ನಮ್ಮ ಕ್ಲೇರ್ ಮತ್ತೆ ವಾಪಸ್ ಬರ್ತಾಳೆ. ಆದರೆ ಈ ಸತಿ ಡೇ ಡೆವಿಲ್ ತಲೆಗೆ ಒಂದು ಹುಳ ಬಿಡ್ತಾಳೆ ದಟ್ ನೀನು ಯಾಕೆ ಒಂದು ಸೂಟ್ ಮಾಡ್ಕೊಬಾರ್ದು ಅಂತ. ಆ್ಯಂಡ್ ಅದು ಹೇಳಿದ ತಕ್ಷಣನೇ ಡೇ ಡೆವಿಲ್ ಕಿಂಗ್ ಪಿನ್ನ ಟೈಲರ್ ಹತ್ರ ಹೋಗಿ ಒಂದು ಸೂಟ್ನ ರೆಡಿ ಮಾಡ್ಕೊತಾನೆ. ಸೊ ಒಂದು ಕಡೆ ಕಿಂಗ್ ಪಿನ್ ಯೂರಿಕ್ನ ಸಾಯಿಸೋದಲ್ಲಿ ಬ್ಯುಸಿ ಇದ್ದರೆ, ಇನ್ನೊಂದು ಕಡೆ ಕಿಂಗ್ ಪಿನ್ನ ರೈಟ್ ಹ್ಯಾಂಡ್ ಆದ ವೆಸ್ಲಿ ಕೇರನ್ನ ಕಿಡ್ನಾಪ್ ಮಾಡಿ ಸಾಯಿಸೋದ್ರಾಗಿ ಬೆದರಿಕೆ ಆಗ್ತಾನೆ. ಆದರೆ ಕೇರನ್ ವೆಸ್ಲಿಯಿಂದ ಗನ್ ಎತ್ಕೊಂಡು ವೆಸ್ಲಿನೇ ಸಾಯಿಸ್ತಾಳೆ. ಮುಂದೆ ಡೇ ಡೆವಿಲ್ಗೆ ಚೈನೀಸ್ ಅವರು ಮಾಡ್ತಿದ್ದ ಡ್ರಗ್ ಬಸ್ ಬಗ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅಲ್ಲಿಗೆ ಹೋಗಿ ಡೇ ಡೆವಿಲ್ ಇಡೀ ಜಾಗನ ಸುಟ್ಟಾಕ್ತಾನೆ. ಸೊ ಇದನ್ನ ನೋಡಿ ಚೈನೀಸ್ ಅವರು ವಾಪಸ್ ಚೈನಾಗೆ ಹೋಗ್ತಾರೆ. ಮತ್ತು ವಿಲ್ಸನ್ ಫಿಸ್ಕ್ಗೆ ಗೊತ್ತಾಗತ್ತೆ ವಿಲ್ಸನ್ ಫಿಸ್ಕ್ ಅವ್ರ ಅಕೌಂಟೆಂಟ್ ಇವನಿಗೆ ಮೋಸ ಮಾಡ್ತಿದ್ದಾನೆ ಅಂತ. ಆಗ ವಿಲ್ಸನ್ ಫಿಸ್ಕ್ ಅವ್ರ ಅಕೌಂಟೆಂಟ್ನೇ ಸಾಯಿಸ್ತಾನೆ. ಮುಂದೆ ಮ್ಯಾಟ್ ಮರ್ಡಾಕ್, ಕೇರನ್ ಪೇಜ್ ಮತ್ತು ಫಾಗಿ ನೆಲ್ಸನ್ ಮೂರೂ ಜನ ಒಂದಾಗಿ FBI ಕಂಪ್ಲೇಂಟ್ ಕೊಡ್ತಾರೆ. ಆ್ಯಂಡ್ ಆಗ ಫಿಸ್ಕ್ ಆಗಿ ಕೆಲಸ ಮಾಡ್ತಿದ್ದ ಪೊಲೀಸ್ ಅವರು, ಜರ್ನಲಿಸ್ಟ್ ಅವರು ಜೊತೆಗೆ ಫಿಸ್ಕ್ ಕೂಡ ಅರೆಸ್ಟ್ ಆಗ್ತಾರೆ. ಆದರೆ ವಿಲ್ಸನ್ ಫಿಸ್ಕ್ ಜೈಲಿಗೆ ಹೋಗೋಕ್ಕೂ ಮುಂಚೆನೇ ಎಸ್ಕೇಪ್ ಆಗ್ತಾನೆ. ಆದರೆ ಎಸ್ಕೇಪ್ ಆಗಿ ನಮ್ಮ ಡೇ ಡೆವಿಲ್ ಹತ್ರ ಸಿಕ್ಕಾಕೊಂತಾನೆ. ಆಗ ನಾವು ಒಂದು ಎಪಿಕ್ ಫೈಟ್ ನೋಡ್ತೀವಿ ಬಿಟ್ವೀನ್ ಕಿಂಗ್ ಪಿನ್ ಮತ್ತೆ ಡೇ ಡೆವಿಲ್. ಆ್ಯಂಡ್ ಆ ಫೈಟಲ್ಲಿ ನಾವು ಡೇ ಡೆವಿಲ್ನ ಒಂದು ಕಂಪ್ಲೀಟ್ ಸೂಟಲ್ಲಿ ನೋಡ್ತೀವಿ. ಆ್ಯಂಡ್ ಈ ಫೈಟಲ್ಲಿ ನಮ್ಮ ಡೇ ಡೆವಿಲ್ ಗೆಲ್ತಾನೆ ಆ್ಯಂಡ್ ವಿಲ್ಸನ್ ಫಿಸ್ಕ್ ಜೈಲ್ಗೆ ಹೋಗ್ತಾನೆ. ಸೊ ಇಲ್ಲಿಗೆ ಸೀಸನ್ 1 ಮುಗಿಯುತ್ತೆ. ಸೊ ಸೀಸನ್ 2 ಮತ್ತು ಸೀಸನ್ 3 ಬಗ್ಗೆ ಕೂಡ ಒಂದು ಸಪ್ರೇಟ್ ವಿಡಿಯೋಸ್ ಬೇಕಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.